ಕೆಲವೊಮ್ಮೆ ನಿಮಗೂ ಅನ್ಸಿರುತ್ತೆ ಅಲ್ವಾ, ಎಷ್ಟೇ ಶಕ್ತಿ ಇದ್ದರೂ, ಎಷ್ಟೇ ಹೋರಾಟ ಮಾಡಿದರೂ ಯಾವುದೋ ಒಂದು ಕಾಣದ ಶಕ್ತಿ ನಿಮ್ಮನ್ನು ಕಟ್ಟಿಹಾಕಿದಂತೆ ಭಾಸವಾಗುತ್ತಿದೆ ಎಂದು. ವೃಶ್ಚಿಕ ರಾಶಿಯವರೆಂದರೆ ರಹಸ್ಯಗಳ ಭಂಡಾರ. ನಿಮ್ಮ ಮನಸ್ಸಿನ ಆಳವನ್ನು ಅಳೆಯುವುದು ದೇವರಿಗೂ ಅಸಾಧ್ಯ. ಬೆಳಿಗ್ಗೆಯಿಂದ ಸಂಜೆಯವರೆಗೆ ಬೆವರು ಸುರಿಸಿ ಶತ್ರುಗಳ ಸಂಚನ್ನು ಮೆಟ್ಟಿ ನಿಂತು ದುಡಿಯುವ ನಿಮಗೆ ದಿನದ ಕೊನೆಯಲ್ಲಿ ಸಿಗಬೇಕಾದ ಆ ನೆಮ್ಮದಿ ಎಲ್ಲೋ ಕಳೆದು ಹೋಗಿದೆ ಅನಿಸ್ತಿದೆಯಾ? ಕೈಗೆ ಬಂದ ತುತ್ತು ಬಾಯಿಗೆ ಬರ್ತಾ ಇಲ್ಲ, ನನ್ನನ್ನು ನಂಬಿದವರೇ ನನಗೆ ದ್ರೋಹ ಮಾಡ್ತಾ ಇದ್ದಾರಾ ಎಂಬ ಅನುಮಾನ ನಿಮ್ಮ ನಿದ್ದೆಗೆಡಿಸುತ್ತಿದೆಯಾ? ಮನಸ್ಸಿನಲ್ಲಿ ನೂರಾರು ಕನಸುಗಳಿವೆ, ಗೆದ್ದು ತೋರಿಸಬೇಕು ಎಂಬ ಛಲವಿದೆ, ಆದರೆ ದಾರಿ ಮಾತ್ರ ಮಂಜಿನಂತೆ ಮಸುಕಾಗಿ ಕಾಣ್ತಿದೆಯಾ? ಇಂಥದ್ದೊಂದು ಸಂದಿಗ್ಧತೆಯಲ್ಲಿ ನೀವಿದ್ದರೆ ದಯವಿಟ್ಟು ಈಗ ಸ್ವಲ್ಪ ನಿರಾಳರಾಗಿ, ಏಕೆಂದರೆ ಈ ಮಾರ್ಚ್ ತಿಂಗಳು ವೃಶ್ಚಿಕ ರಾಶಿಯವರಿಗೆ ಕೇವಲ ಕಾಲಚಕ್ರದ ಉರುಳುವಿಕೆಯಲ್ಲ, ಇದು ನಿಮ್ಮ ಬದುಕಿನ ಶತ್ರುಗಳ ಮುಖವಾಡ ಕಳಚುವ ಮತ್ತು ನಿಮ್ಮ ಅದೃಷ್ಟದ ಅಸಲಿ ಆಟ ಶುರುವಾಗುವ ಸಮಯ. ಅದಕ್ಕೆ ಬೇಕಾದ ರಹಸ್ಯ ಪರಿಹಾರಗಳನ್ನು ಕೂಡ ನಾನಿಲ್ಲಿ ಹೇಳಿದ್ದೇನೆ. ನಮಸ್ತೆ ಪ್ರಿಯ ವೀಕ್ಷಕರೇ, ನಾನು ನಿಮ್ಮ ಪಂಡಿತ್ ಭವಾನಿ ಶಂಕರ್ ಗುರೂಜಿ. ವೃಶ್ಚಿಕ ರಾಶಿಯ ಅಧಿಪತಿ ಮಂಗಳನ ಮತ್ತು ಸಾಕ್ಷಾತ್ ಕಾಲಭೈರವನ ಸಂಪೂರ್ಣ ಆಶೀರ್ವಾದ ನಿಮ್ಮ ಮೇಲಿರಲಿ. ಎಲ್ಲರಿಗೂ ಸಹ ನಮ್ಮ ಜ್ಯೋತಿಷ್ಯ ದಾರಿದೀಪ ಯೂಟ್ಯೂಬ್ ಚಾನೆಲ್ಗೆ ಆತ್ಮೀಯ ಸ್ವಾಗತ. ವಿಡಿಯೋವನ್ನು ಮುಂದುವರಿಸುವ ಮುನ್ನ ನಿಮ್ಮ ಅಂದುಕೊಂಡಂತಹ ಕೆಲಸಗಳು ಯಾವುದೇ ವಿಘ್ನವಿಲ್ಲದೆ ಸುಗಮವಾಗಿ ನಡೆಯಲಿ ಎಂದು ಪ್ರಾರ್ಥಿಸಿ, ಈಗಲೇ ಕಾಮೆಂಟ್ ಬಾಕ್ಸ್ನಲ್ಲಿ ಜೈ ಕಾಲಭೈರವ ಅಥವಾ ಓಂ ಅಂಗಾರಕಾಯ ನಮಃ ಎಂದು ಭಕ್ತಿಯಿಂದ ಕಾಮೆಂಟ್ ಮಾಡಿ. ದೇವರ ಹೆಸರನ್ನು ಸ್ಮರಿಸುತ್ತಾ ಶುರು ಮಾಡುವ ಯಾವುದೇ ಕೆಲಸವಾದರೂ ಅದರಲ್ಲಿ ಯಶಸ್ಸು ಖಂಡಿತ ಸಿಗುತ್ತದೆ. ಮಾರ್ಚ್ ತಿಂಗಳು ನಿಮಗೆ ಬಹಳ ವಿಶಿಷ್ಟವಾದ ತಿಂಗಳಾಗಲಿದೆ. ಈ ತಿಂಗಳ ಗ್ರಹಗತಿಗಳನ್ನು ನಾವು ಸೂಕ್ಷ್ಮವಾಗಿ ಗಮನಿಸಿದರೆ ಶನಿದೇವನ ಸಂಚಾರ ಮತ್ತು ರಾಹುಕೇತುಗಳ ಪ್ರಭಾವ ನಿಮ್ಮ ರಾಶಿಯ ಮೇಲೆ ಅನಿರೀಕ್ಷಿತ ತಿರುವುಗಳನ್ನು ನೀಡಲಿದೆ. ಬನ್ನಿ ಮೊದಲು ಪ್ರತಿಯೊಬ್ಬರೂ ಅತಿ ಹೆಚ್ಚು ಕಾಳಜಿ ವಹಿಸುವ ನಿಮ್ಮ ವೃತ್ತಿ ಜೀವನ ಮತ್ತು ಆರ್ಥಿಕ ಸ್ಥಿತಿಯ ಬಗ್ಗೆ ಮಾತನಾಡೋಣ. ವೃಶ್ಚಿಕ ರಾಶಿಯವರೇ, ಈ ಮಾರ್ಚ್ ತಿಂಗಳಲ್ಲಿ ನಿಮ್ಮ ಉದ್ಯೋಗ ಕ್ಷೇತ್ರದಲ್ಲಿ ಒಂದು ದೊಡ್ಡ ಶಕ್ತಿ ಪ್ರದರ್ಶನದ ಸಮಯ ಶುರುವಾಗಲಿದೆ. ಉದ್ಯೋಗದಲ್ಲಿರುವವರಿಗೆ ಇದು ನಿಮ್ಮ ಸಾಮರ್ಥ್ಯವನ್ನು ಸಾಬೀತುಪಡಿಸಲು ಸಿಕ್ಕ ಸುವರ್ಣಾವಕಾಶ. ನೀವು ಇದುವರೆಗೂ ಪಟ್ಟ ಕಷ್ಟಕ್ಕೆ ಸುರಿಸಿದ ಬೆವರಿಗೆ ಮೇಲಾಧಿಕಾರಿಗಳಿಂದ ಮನ್ನಣೆ ಸಿಗುವ ಲಕ್ಷಣಗಳು ದಟ್ಟವಾಗಿವೆ. ಬಹುಶಃ ನೀವು ಹೊಸ ಪ್ರಾಜೆಕ್ಟ್ ಅಥವಾ ಉನ್ನತ ಜವಾಬ್ದಾರಿಯ ನಿರೀಕ್ಷೆಯಲ್ಲಿದ್ದರೆ ಈ ತಿಂಗಳ ದ್ವಿತೀಯಾರ್ಧದಲ್ಲಿ ಆ ಶುಭ ಸುದ್ದಿ ನಿಮ್ಮ ಕಿವಿ ಮೇಲೆ ಬೀಳಲಿದೆ. ಆದರೆ ಇಲ್ಲಿ ಒಂದು ಎಚ್ಚರಿಕೆ: ನೀವು ಯಶಸ್ಸಿನ ಮೆಟ್ಟಿಲು ಹತ್ತುತ್ತಿದ್ದಂತೆ ನಿಮ್ಮ ವಿರುದ್ಧ ಗುಪ್ತ ಸಂಚು ರೂಪಿಸುವವರ ಸಂಖ್ಯೆ ಹೆಚ್ಚಾಗಲಿದೆ. ನಿಮ್ಮ ಆಫೀಸಿನಲ್ಲಿರುವ ಒಬ್ಬ ಆಪ್ತ ವ್ಯಕ್ತಿಯೇ ನಿಮ್ಮ ಐಡಿಯಾಗಳನ್ನು ಕದ್ದು ಬೇರೆಯವರಿಗೆ ನೀಡುವ ಸಾಧ್ಯತೆ ಇದೆ. ಹಾಗಾಗಿ ನಿಮ್ಮ ಕೆಲಸದ ಗೌಪ್ಯತೆಯನ್ನು ಕಾಪಾಡಿಕೊಳ್ಳಿ. ವ್ಯಾಪಾರಸ್ಥರಿಗೆ ಈ ತಿಂಗಳು ಕಬ್ಬಿಣ, ಮಣ್ಣು ಮತ್ತು ಎಲೆಕ್ಟ್ರಾನಿಕ್ ವಸ್ತುಗಳ ವ್ಯವಹಾರದಲ್ಲಿ ಭರ್ಜರಿ ಲಾಭ ಕಾದಿದೆ. ಹಣಕಾಸಿನ ವಿಚಾರಕ್ಕೆ ಬರುವುದಾದರೆ ಈ ತಿಂಗಳು ಹಣದ ಹರಿವು ನಿಮ್ಮ ನಿರೀಕ್ಷೆಯಂತೆ ಇರುತ್ತದೆ. ಬಹಳ ದಿನಗಳಿಂದ ನೆನೆಗುದಿಗೆ ಬಿದ್ದಿದ್ದ ಪಿತ್ರಾರ್ಜಿತ ಆಸ್ತಿ ಅಥವಾ ವಿಮೆಯ ಹಣ ಕೈ ಸೇರುವ ಸಾಧ್ಯತೆ ಇದೆ. ಆದರೆ ಎಲ್ಲಿ ಖರ್ಚು ಹೆಚ್ಚಾಗುತ್ತೆ ಗೊತ್ತಾ? ಅನಿರೀಕ್ಷಿತ ಕೋರ್ಟ್ ಕಚೇರಿ ಕೆಲಸಗಳು ಅಥವಾ ಹಳೆಯ ಸಾಲದ ಬಡ್ಡಿ ತೀರಿಸುವ ವಿಚಾರದಲ್ಲಿ ನಿಮ್ಮ ಜೇಬಿಗೆ ಕತ್ತರಿ ಬೀಳಬಹುದು. ಹಾಗಾಗಿ ಬಂದ ಹಣವನ್ನೆಲ್ಲ ಖರ್ಚು ಮಾಡದೆ ಸ್ವಲ್ಪ ಹಣವನ್ನ ಎಮರ್ಜೆನ್ಸಿ ಫಂಡ್ ಅಂತ ಸೇವ್ ಮಾಡಿ. ಯಾರದ್ದೋ ಮಾತು ಕೇಳಿ ಭೂಮಿ ಅಥವಾ ಸೈಟ್ ಮೇಲೆ ಕಣ್ಣು ಮುಚ್ಚಿ ಹಣ ಹೂಡಿಕೆ ಮಾಡಬೇಡಿ. ಸರಿಯಾದ ದಾಖಲೆಗಳಿಲ್ಲದೆ ಮಾಡುವ ವ್ಯವಹಾರ ಈ ತಿಂಗಳು ನಿಮಗೆ ನಷ್ಟ ತರಬಹುದು. ಕುಟುಂಬ ಮತ್ತು ಪ್ರೀತಿಯ ಸಂಬಂಧಗಳ ಬಗ್ಗೆ ನೋಡುವುದಾದರೆ ಈ ತಿಂಗಳು ನಿಮ್ಮ ಸಂಯಮಕ್ಕೆ ಅಗ್ನಿ ಪರೀಕ್ಷೆ ಎದುರಾಗಲಿದೆ. ದಾಂಪತ್ಯ ಜೀವನದಲ್ಲಿ ಸಂಗಾತಿಯೊಂದಿಗೆ ಸಣ್ಣ ವಿಚಾರಕ್ಕೂ ಸೈಲೆಂಟ್ ವಾರ್ ನಡೆಯುವ ಸಾಧ್ಯತೆ ಇದೆ. ನಿಮ್ಮ ಮೌನವನ್ನು ಅವರು ಬೇರೆಯದೇ ರೀತಿಯಲ್ಲಿ ಅರ್ಥ ಮಾಡಿಕೊಳ್ಳಬಹುದು. ಹಾಗಾಗಿ ಮುಕ್ತವಾಗಿ ಮಾತನಾಡಿ. ಕುಟುಂಬದಲ್ಲಿ ವಿಶೇಷವಾಗಿ ದಾಯಾದಿಗಳ ಜೊತೆ ಆಸ್ತಿ ಅಥವಾ ಹಣದ ವಿಚಾರಕ್ಕೆ ಮನಸ್ತಾಪ ಮರುಕಳಿಸಬಹುದು. ಇನ್ನು ಪೋಷಕರಿಗೆ ತಮ್ಮ ಮಕ್ಕಳ ನಡವಳಿಕೆಯ ಬಗ್ಗೆ ಸ್ವಲ್ಪ ಆತಂಕವಿರುತ್ತದೆ. ಮಕ್ಕಳ ಮೇಲೆ ಸಿಟ್ಟು ಮಾಡುವ ಬದಲು ಅವರ ಫ್ರೆಂಡ್ ಸರ್ಕಲ್ ಬಗ್ಗೆ ಸ್ವಲ್ಪ ಗಮನಹರಿಸಿ. ಅವಿವಾಹಿತರಿಗೆ ಈ ತಿಂಗಳು ಉತ್ತಮ ಸಂಬಂಧಗಳು ಬಂದರೂ ಏನೋ ಒಂದು ಗೊಂದಲ ನಿಮ್ಮನ್ನು ಕಾಡಲಿದೆ. ಹಿರಿಯರ ಆರೋಗ್ಯಕ್ಕಾಗಿ ಅನಿರೀಕ್ಷಿತವಾಗಿ ಆಸ್ಪತ್ರೆಗೆ ಅಲೆಯುವ ಸಂದರ್ಭ ಎದುರಾಗಬಹುದು, ಎಚ್ಚರವಿರಲಿ. ಆರೋಗ್ಯದ ವಿಚಾರಕ್ಕೆ ಬಂದರೆ ಈ ತಿಂಗಳು ನೀವು ಮೂಲವ್ಯಾಧಿ ಅಥವಾ ರಕ್ತ ಸಂಬಂಧಿತ ಸಮಸ್ಯೆಗಳ ಬಗ್ಗೆ ಅತೀವ ಕಾಳಜಿ ವಹಿಸಲೇಬೇಕು. ಅತಿಯಾದ ಕೋಪ ಮತ್ತು ಉದ್ವೇಗ ನಿಮ್ಮ ಬಿಪಿ ಏರುಪೇರಾಗಲು ಕಾರಣವಾಗಬಹುದು. ಮಸಾಲೆಯುಕ್ತ ಆಹಾರವನ್ನು ಆದಷ್ಟು ಕಡಿಮೆ ಮಾಡಿ. ಬೆಳಿಗ್ಗೆ ಕನಿಷ್ಠ 20 ನಿಮಿಷಗಳ ಕಾಲ ಯೋಗ ಅಥವಾ ಪ್ರಾಣಾಯಾಮ ಮಾಡುವುದನ್ನು ರೂಢಿಸಿಕೊಳ್ಳಿ. ವಿದ್ಯಾರ್ಥಿಗಳಿಗೆ ಪರೀಕ್ಷೆಗಳ ಭಯ ಕಾಡಬಹುದು, ಆದರೆ ಮಂಗಳನ ಅನುಗ್ರಹವಿರುವುದರಿಂದ ನೀವು ಧೈರ್ಯದಿಂದ ಪರೀಕ್ಷೆ ಎದುರಿಸಬಹುದು. ಓದುವ ಜಾಗದಲ್ಲಿ ಅತಿಯಾದ ಬೆಳಕು ಮತ್ತು ಪ್ರಶಾಂತತೆ ಇರುವಂತೆ ನೋಡಿಕೊಳ್ಳಿ. ಈ ಮಾರ್ಚ್ ತಿಂಗಳಲ್ಲಿ ನಿಮ್ಮ ಅದೃಷ್ಟದ ಬಣ್ಣ ಕೆಂಪು ಮತ್ತು ಕೇಸರಿ. ಯಾವುದೇ ಪ್ರಮುಖ ಕೆಲಸಕ್ಕೆ ಹೋಗುವಾಗ ಈ ಬಣ್ಣದ ರುಮಾಲು ಅಥವಾ ಬಟ್ಟೆ ಧರಿಸುವುದು ನಿಮ್ಮ ಆತ್ಮವಿಶ್ವಾಸವನ್ನು ಹೆಚ್ಚಿಸುತ್ತದೆ.
ನಿಮ್ಮ ಅದೃಷ್ಟದ ಸಂಖ್ಯೆಗಳು 9 ಮತ್ತು 1. ವೃಶ್ಚಿಕ ರಾಶಿಯವರೇ, ಈ ತಿಂಗಳ 13ನೇ ತಾರೀಕು ಮತ್ತು 25ನೇ ತಾರೀಕು ನೀವು ಅತಿ ಹೆಚ್ಚು ಎಚ್ಚರಿಕೆಯಿಂದ ಇರಬೇಕು. ಈ ದಿನಗಳಲ್ಲಿ ಯಾವುದೇ ದೊಡ್ಡ ಹಣಕಾಸಿನ ವ್ಯವಹಾರ ಮಾಡಬೇಡಿ. ಯಾರನ್ನೂ ಅತಿಯಾಗಿ ನಂಬಿ ನಿಮ್ಮ ಮನೆಯ ಕೀಲಿಕೈ ಅಥವಾ ರಹಸ್ಯಗಳನ್ನು ಹಂಚಿಕೊಳ್ಳಬೇಡಿ. ಇನ್ನು ಈ ತಿಂಗಳು ಬರುವಂತಹ ಕಷ್ಟಗಳನ್ನು ದೂರ ಮಾಡಿಕೊಳ್ಳಲು ಒಂದು ಸರಳ ಪರಿಹಾರವೆಂದರೆ ಪ್ರತಿದಿನ ಬೆಳಿಗ್ಗೆ ಸ್ನಾನ ಮಾಡಿದ ನಂತರ ಕಾಲಭೈರವನ ಅಷ್ಟಕವನ್ನು ಪಠಿಸಿ ಅಥವಾ ಕೇಳಿಸಿಕೊಳ್ಳಿ. ಪ್ರತಿ ಮಂಗಳವಾರ ಹನುಮಂತನ ದೇವಸ್ಥಾನಕ್ಕೆ ಭೇಟಿ ನೀಡಿ ಸಿಂಧೂರ ಪೂಜೆ ಮಾಡಿಸಿ. ಬಡವರಿಗೆ ಕೆಂಪು ಹಣ್ಣುಗಳನ್ನು ಅಥವಾ ಬೇಳೆಯನ್ನು ದಾನ ಮಾಡಿ. ಇದರಿಂದ ನಿಮ್ಮ ಶತ್ರುಗಳ ಸಂಚು ಬಯಲಾಗಿ ಜಯ ನಿಮ್ಮದಾಗುತ್ತದೆ. ವೀಕ್ಷಕರೇ, ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ. ನಿಮ್ಮ ವೃಶ್ಚಿಕ ರಾಶಿಯ ಸ್ನೇಹಿತರಿಗೂ ಈ ವಿಡಿಯೋ ಶೇರ್ ಮಾಡಿ, ಅವರಿಗೂ ಎಚ್ಚರಿಕೆಯಿಂದ ಇರಲು ಸಹಾಯ ಮಾಡಿ. ಮರೆಯದೆ ನಮ್ಮ ಜ್ಯೋತಿಷ್ಯ ದಾರಿ ದೀಪ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಂಬಲಿಸಿ. ಆ ಭಗವಂತನ ಕೃಪೆ ನಿಮ್ಮ ಮೇಲೆ ಸದಾ ಇರಲಿ. ನಮಸ್ಕಾರ.